ಹಲೋ ಫ್ರೆಂಡ್ಸ್, ಹೇಗಿದ್ದೀರಾ? ಗ್ಲೋಬಲ್ NX ನ್ಯೂಸ್ಗೆ ಸ್ವಾಗತ. ನಾನು ನಿಂಗಪ್ಪಲು ಮಾತಾಡೋದು. ಬನ್ನಿ ಫ್ರೆಂಡ್ಸ್, ಕೊಯ್ದಿಲ್ಲ ಗೀಚಿಲ್ಲ ಕೊಡ್ತಿಲ್ಲ ಸುದ್ದಿಯನ್ನಾಗಿ ನಿಮಗೆ ನೇರವಾಗಿ ತಿಳಿಸುತ್ತೇನೆ. ಬನ್ನಿ ವಿಡಿಯೋದಲ್ಲಿ ಮುಂದುವರಿಯೋಣ. ಈ ಸುದ್ದಿಯಲ್ಲಿ ತಿಳಿಯುವ ಪ್ರಮುಖ ಅಂಶಗಳು: ಪ್ರಧಾನಿ ಮೋದಿ ಅವರು ಇಸ್ರೇಲ್ ಭೇಟಿಯ ವಿಶೇಷತೆಗಳು, ಭಾರತೀಯ ಸೋಲಾರ್ ಉತ್ಪನ್ನಗಳ ಮೇಲೆ ಅಮೆರಿಕ ವಿಧಿಸಿದ ಸುಂಕ, ಕೇರಳ ರಾಜ್ಯದ ಹೆಸರು ಕೇರಳಂ ಆಗಿ ಬದಲಾವಣೆ, ಡೊನಾಲ್ಡ್ ಟ್ರಂಪ್ ಸ್ಫೋಟಕ ಹೇಳಿಕೆ, ಜಾಗತಿಕ ರಾಜಕೀಯದ ಇತ್ತೀಚಿನ ಅಪ್ಡೇಟ್ಗಳು. ಸಂಪೂರ್ಣ ಮಾಹಿತಿಗಾಗಿ ಕೊನೆವರೆಗೂ ಈ ವಿಡಿಯೋ ನೋಡಿ. ಇಂತಹ ದಿನನಿತ್ಯ ಸುದ್ದಿಗಳಾಗಿ ಈ ನಮ್ಮ ಚಾನೆಲನ್ನು ಫಾಲೋ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಬನ್ನಿ ವಿಡಿಯೋದಲ್ಲಿ ಮುಂದುವರಿಯೋಣ. ನರೇಂದ್ರ ಮೋದಿ ಅವರು ಇಸ್ರೇಲ್ನಲ್ಲಿ 2ನೇ ದಿನದ ಪ್ರವಾಸದಲ್ಲಿದ್ದು, ಇಂದು ಹೋಲೋಕಾಸ್ಟ್ ಸ್ಮಾರಕಕ್ಕೆ ಭೇಟಿ ನೀಡಲಿದ್ದಾರೆ. ಇಂದು 9 ವರ್ಷಗಳ ನಂತರ ಇದು ಐತಿಹಾಸಿಕ ಭೇಟಿಯಾಗಲಿದೆ ಎಂದು ವರದಿ ಬಂದಿದೆ. ಹಿಮಾಚಲಿಯ ಪೊಲೀಸ್ ಸಂಘರ್ಷ: ಶಿಮ್ಲಾ ಪೊಲೀಸರು ದೆಹಲಿ 20 ಪೊಲೀಸ್ ಸಿಬ್ಬಂದಿಯನ್ನು ಬಂಧಿಸಿದ್ದಾರೆ. AI ಶೃಂಗಸಭೆಯ ಪ್ರತಿಭಟನಾಕಾರರನ್ನು ಹಿಡಿಯಲು ಬಂದಿದ್ದ ದೆಹಲಿ ಪೊಲೀಸರು ಮತ್ತು ಹಿಮಾಚಲ ಪೊಲೀಸರ ನಡುವೆ ಹೈ ಡ್ರಾಮಾ ನಡೆದಿದೆ. ಕೇರಳ ರಾಜ್ಯದ ಹೆಸರು ಬದಲಾವಣೆ: ಕೇಂದ್ರದ ಸಂಪುಟ ಕೇರಳ ರಾಜ್ಯದ ಹೆಸರನ್ನು ಅಧಿಕೃತವಾಗಿ ಕೇರಳಂ ಎಂಬ ಬದಲಾಯಿಸಲು ಅನುಮೋದನೆ ನೀಡಿದೆ. ಅಶ್ಲೀಲ OTT ಪ್ಲಾಟ್ಫಾರ್ಮ್ಗಳ ಮೇಲೆ ಆಕ್ರಮ: ಅಂದರೆ IT ನಿಯಮಗಳನ್ನು ಉಲ್ಲಂಘಿಸಿ ಅಶ್ಲೀಲ ವಿಷಯದ ಪ್ರಸಾರವನ್ನು ಮಾಡುತ್ತಿದ್ದ 5 ಡಿಜಿಟಲ್ ಪ್ಲಾಟ್ಫಾರ್ಮ್ಗಳನ್ನು ಕೇಂದ್ರ ಸರ್ಕಾರ ಇಂದು ನಿಷೇಧಿಸಲಾಗಿದೆ. ಸುಪ್ರೀಂ ಕೋರ್ಟ್ ಮತ್ತು NCERT ವಿವಾದ: ಪಠ್ಯಪುಸ್ತಕಗಳಲ್ಲಿ ನ್ಯಾಯಾಂಗದ ಭ್ರಷ್ಟಾಚಾರದ ಕುರಿತಾದ ಉಲ್ಲೇಖನಗಳ ಬಗ್ಗೆ ಸುಪ್ರೀಂ ಕೋರ್ಟ್ ಸ್ವಪ್ರೇರಿತವಾಗಿ ಗಮನ ಹರಿಸಿದ್ದು, ಶೈಕ್ಷಣಿಕ ಸ್ವಾಯತ್ತತ್ವ ಬಗ್ಗೆ ಚರ್ಚೆ ಆರಂಭವಾಗಿದೆ. INS ಅಂಜದೀಪ್ ಲೋಕಾರ್ಪಣೆ: ಭಾರತೀಯ ನೌಕಾಪಡೆಯ ಡಾಲ್ಫಿನ್ ಹಂಟರ್ ಎಂದು ಕರೆಯಲ್ಪಡುವ INS ಅಂಜದೀಪ್ ಯುದ್ಧ ನೌಕೆಯನ್ನು ಇಂದು ಸಂಜೆ ಚೆನ್ನೈನಲ್ಲಿ ಕಾರ್ಯಾರಂಭ ಮಾಡಲಿದೆ ಎಂದು ಹೇಳಲಾಗಿದೆ. ರಾಯಭಾರ ಕಚೇರಿಯಿಂದ ಮಾರ್ಗಸೂಚಿ: ದಕ್ಷಿಣ ಕೊರಿಯಾ ಜೀಜು ದ್ವೀಪದಲ್ಲಿ ಭಾರತೀಯ ಪ್ರಭಾವಿ ವ್ಯಕ್ತಿಯೊಬ್ಬರ ಬಂಧನದ ನಂತರ ಅಲ್ಲಿಗೆ ಭೇಟಿ ನೀಡುವ ಭಾರತೀಯರಿಗೆ ವಿದೇಶಾಂಗ ಇಲಾಖೆ ಎಚ್ಚರಿಕೆ ನೀಡಿದೆ. ವಯನಾಡ್ ಮನೆಗಳ ನಿರ್ಮಾಣ: ರಾಹುಲ್ ಗಾಂಧಿ ಅವರು ಇಂದು ವಯನಾಡ್ ಭೂಕುಸಿತ ಸಂತ್ರಸ್ತರಿಗಾಗಿ ಕಾಂಗ್ರೆಸ್ ನಿರ್ಮಿಸಲಿರುವ ಮನೆಗಳ ಬಗ್ಗೆ ಶಂಕುಸ್ಥಾಪನೆ ನೆರವೇರಿಸಲಿದ್ದಾರೆ. ವಿಮಾನ ಹಾರಾಟ ರದ್ದು: ಸುರಕ್ಷತಾ ನಿಯಮಗಳ ಉಲ್ಲಂಘನೆಯನ್ನು ಹಿನ್ನೆಲೆಯ DGCA ಸಂಸ್ಥೆಯ VSR ವರ್ಚಸ್ 4 ವಿಲಿಯಸ್ ಜೆಟ್ ವಿಮಾನಗಳನ್ನು ಹಾರಾಟ ಸ್ಥಗಿತಗೊಳಿಸಲಾಗಿದೆ. ಒಡಿಶಾದಲ್ಲಿ ಭಾರೀ ನಗದು ಪತ್ತೆ: ಗಣಿ ಅಧಿಕಾರಿಯೊಬ್ಬರ ಮನೆಯ ಮೇಲೆ ದಾಳಿ ನಡೆಸಿದ ಭ್ರಷ್ಟಾಚಾರ ನಿಗ್ರಹ ದಳಕ್ಕೆ ಟ್ರಾಲಿ ಬ್ಯಾಗ್ಗಳಲ್ಲಿ ತುಂಬಿದ ಕೋಟ್ಯಾಂತರ ರೂಪಾಯಿ ನಗದು ಪತ್ತೆಯಾಗಿದೆ. ಇಂಟರ್ನ್ಯಾಷನಲ್ ನ್ಯೂಸ್: ಟ್ರಂಪ್ ಮತ್ತು ಭಾರತ ಪಾಕ್ ಯುದ್ಧ 2025 ಬಿಕ್ಕಟ್ಟಿನ ಸಮಯದಲ್ಲಿ ತಮ್ಮ ಮಧ್ಯಸ್ಥಿಕೆಯಿಂದ ಭಾರತ ಮತ್ತು ಪಾಕಿಸ್ತಾನದ ನಡುವಿನ ಸಂಭಾವ್ಯ ಪರಮಾಣು ಯುದ್ಧವನ್ನು ತಪ್ಪಿಸಿದೆ ಎಂದು ಮತ್ತು ಟ್ರಂಪ್ ಹೇಳಿಕೆ ಮತ್ತೆ ನೀಡಿದ್ದಾರೆ. ಅಮೆರಿಕ ದಕ್ಷಿಣ ಕೊರಿಯಾ ಜಂಟಿ ಸಮರಾಭ್ಯಾಸ: ಉತ್ತರ ಕೊರಿಯಾದ ಬೆದರಿಕೆಗಳ ನಡುವೆಯೇ ಅಮೆರಿಕ ಮತ್ತು ದಕ್ಷಿಣ ಕೊರಿಯಾ ಸೇನೆಗಳ ಮಾರ್ಚ್ನಲ್ಲಿ ಬೃಹತ್ ಜಂಟಿ ಸಮರಾಭ್ಯಾಸ ನಡೆಸಲು ನಿರ್ಧರಿಸಿವೆ. ಬಿಲ್ಗೇಟ್ಸ್ ಕ್ಷಮಾಯಾಚನೆ: ಜೆಫ್ರಿ ಎಸ್ಪೆನ್ ಜೊತೆಗೆ ಮುಂದಿನ ಸಂಬಂಧಗಳ ಬಗ್ಗೆ ಟೀಕೆಗಳು ಬಂದ ಹಿನ್ನೆಲೆಯಲ್ಲಿ ಬಿಲ್ಗೇಟ್ಸ್ ತಮ್ಮ ಫೌಂಡೇಶನ್ ಸಿಬ್ಬಂದಿಯ ಕ್ಷಮೆಯಾಚಿಸಿದ್ದಾರೆ ಎಂದು ವರದಿಯಾಗಿದೆ. ಕೆನಡಾ ಪ್ರಧಾನಿ ಭಾರತಕ್ಕೆ: ಕೆನಡಾ ನೂತನ ಪ್ರಧಾನಿ ಮಾರ್ಕ್ ಕಾರ್ನೆ ಅವರು ಇಂದು ಭಾರತಕ್ಕೆ ಪ್ರವಾಸ ಹೊರಡಲಿದ್ದು, ಮುಂಬೈ ಮತ್ತು ದೆಹಲಿ ವ್ಯಾಪಾರ ಸಂಬಂಧಗಳ ಬಗ್ಗೆ ಚರ್ಚಿಸಲಿದ್ದಾರೆ. ಜರ್ಮನ್ ನಾಯಕನ ಭೇಟಿ ಚೀನಾ ಭೇಟಿ: ಉಕ್ರೇನ್ ಯುದ್ಧವನ್ನು ಕೊನೆಗೊಳಿಸಲು ಮತ್ತು ನ್ಯಾಯಸೂಚಿತ ವ್ಯಾಪಾರಕ್ಕೆ ಜರ್ಮನಿ ನಾಯಕರು ಚೀನಾ ಪ್ರವಾಸ ಕೈಗೊಂಡಿದ್ದಾರೆ. ಶ್ರೀಲಂಕಾ ಮಾಜಿ ಗುಪ್ತಚರ ಮುಖ್ಯಸ್ಥನ ಬಂಧನ: 2019ರಲ್ಲಿ ಈಸ್ಟರ್ ಬಾಂಬ್ ಸ್ಫೋಟದ ತನಿಖೆ ಸಂಬಂಧಿಸಿದ ಶ್ರೀಲಂಕಾದ ಮಾಜಿ ಗುಪ್ತಚರ ಮುಖ್ಯಸ್ಥನ ಬಂಧಿಸಲಾಗಿದೆ. ಪಾಕಿಸ್ತಾನಿ ನ್ಯಾಯಾಧೀಶನ ನಕಲಿ ಪದವಿ: ಪಾಕಿಸ್ತಾನದ ಹೈಕೋರ್ಟ್ ನ್ಯಾಯಾಧೀಶರೊಬ್ಬರು ಕಳೆದ 5 ವರ್ಷಗಳಿಂದ ನಕಲಿ ಕಾನೂನು ಪದವಿ ಇಟ್ಟುಕೊಂಡು ಕೆಲಸ ಮಾಡಿರುವುದು ಬೆಳಕಿಗೆ ಬಂದಿದೆ. ಅಮೆರಿಕ ವಿವಾದ ಅಪಘಾತ: ಫಿಲಿಪೈನ್ಸ್ನಲ್ಲಿ ತರಬೇತಿ ಸಮಯದಲ್ಲಿ ಅಮೆರಿಕ ಮಿಲಿಟರಿಯ ವಿಮಾನವೊಂದು ರಸ್ತೆ ತಡೆಗೆ ಡಿಕ್ಕಿ ಹೊಡೆದು 5 ಸಿಬ್ಬಂದಿ ಗಾಯಗೊಂಡಿದ್ದಾರೆ. ಹೊಸ ಸುಂಕ ವಿಧಿಸಿದ ಅಮೆರಿಕ: ಭಾರತೀಯ ಸೋಲಾರ್ ಉತ್ಪನ್ನಗಳ ಮೇಲೆ ಅಮೆರಿಕ ಸುಮಾರು
126% ಭಾರಿ ಸುಂಕ ವಿಧಿಸಿದ್ದು ಇದು ವ್ಯಾಪಾರ ಸಂಘರ್ಷಕ್ಕೆ ಕಾರಣವಾಗಿದೆ. ಟೌನ್ಸ್ ವಿಲ್ಲೆ ಬಾಂಬ್ ಬೆದರಿಕೆ. ಆಸ್ಟ್ರೇಲಿಯಾದ ಪ್ರಧಾನಿ ಆಂಥೋನಿ ಅಲ್ಬನೇಸ್ ಅವರ ನಿವಾಸಕ್ಕೆ ಬಾಂಬ್ ಬೆದರಿಕೆ ಬಂದ ಹಿನ್ನೆಲೆಯಲ್ಲಿ ಅವರನ್ನು ಸುರಕ್ಷಿತ ಸ್ಥಳಕ್ಕೆ ಸ್ಥಳಾಂತರಿಸಲಾಗಿದೆ. ಹಲೋ ಫ್ರೆಂಡ್ಸ್, ಇಷ್ಟೊತ್ತನ ನೋಡಿದರೆ ವಿಡಿಯೋ ಹೇಗಿತ್ತಂತ ಕಾಮೆಂಟ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಈ ಚಿಕ್ಕ ಪತ್ರಕರ್ತನಿಗೆ ನಿಮ್ಮ ದೊಡ್ಡ ಸಹಾಯ ಸಬ್ಸ್ಕ್ರೈಬ್, ಲೈಕ್ ಮಾಡಿ. ಈ ವಿಡಿಯೋ ಇನ್ನು ನಾನು ಟ್ರೈನಿಂಗಲ್ಲಿ ಇದ್ದೇನೆ, ಹಾಗಾಗಿ ಏನೋ ಈ ವಿಡಿಯೋದಲ್ಲಿ ಅಸ್ತವ್ಯಸ್ತ ಆದರೆ ಪ್ಲೀಸ್ ಸ್ವಲ್ಪ ನಿಮ್ಮ ಕ್ಷಮೆ ಇರಲಿ. ಥ್ಯಾಂಕ್ ಯು. ಫುಲ್ ವಾಚ್ ನೋಡಿದ್ದಕ್ಕೆ ಧನ್ಯವಾದಗಳು.